ಹರಿದು ಬಂದ ಜನಸಾಗರ ಜಯ ಕರ್ನಾಟಕದ ಶಕ್ತಿಯನ್ನು ಸಾಬೀತುಪಡಿಸಿದೆ. ಸಮಾರಂಭಕ್ಕೆ ಆಹ್ವಾನಿತರಾಗಿದ್ದ ವಿವಿಧ ಕ್ಷೇತ್ರದ ಗಣ್ಯರು ಈ ಅಗಾಧ ಜನಸಮೂಹವನ್ನು ಕಂಡು ಜಯ ಕರ್ನಾಟಕ ಇನ್ನಷ್ಟು ಬೆಳೆಯಲೆಂದು ಮನಃಪೂರ್ವಕವಾಗಿ ಹಾರೈಸಿದ್ದಾರೆ. ಜಯ ಕರ್ನಾಟಕದ 109 ಶಾಖೆಗಳನ್ನು ಸಂಘಟನೆ ಮಾಡಿ ಅದರ ಪ್ರಾರಂಭೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕರ್ನಾಟಕದ ಜನತೆಗೆ ಒಳ್ಳೆಯದನ್ನು ಮಾಡುವ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಈ ಸಮಾರಂಭ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಈ ಸಂಸ್ಥೆ ಬೆಳೆದು ಹೆಮ್ಮರವಾಗಿ ಜನತೆಗೆ ಉಪಕಾರವನ್ನು ಮಾಡ್ತಕ್ಕಂಥ ಸಂಸ್ಥೆ ಆಗಬೇಕು. ಜಯ ಕರ್ನಾಟಕ ಎಂಬತಕ್ಕಂಥ ಈ ಸಂಸ್ಥೆ ನನಗೆ ತಿಳಿದ ಹಾಗೆ ಕರ್ನಾಟಕದ ಸರ್ವತೋಮುಖವಾದ ಅಭಿವೃದ್ಧಿಗೋಸ್ಕರವಾಗಿ ಸ್ಥಾಪಿತವಾಗಿರ್ತಕ್ಕಂಥದ್ದು. ನಿರಾತಂಕವಾಗಿ ನಿರಾಯಾಸವಾಗಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಬಡ ಜನರ ಅಶಕ್ತರ ಒಂದು ಒಳ್ಳೆ ಕಾರ್ಯವನ್ನು ಮಾಡುವಂಥ ಶಕ್ತಿ ಈ ಸಂಸ್ಥೆಗೆ ಬರಲಿ ಅಂತ ಹಾರ್ದಿಕವಾಗಿ ಹಾರೈಸಿ ನನ್ನ ಮಾತು. ಬಿಡದಿ ಸಮಾವೇಶ ಜಯ ಕರ್ನಾಟಕದ ಸಾಮರ್ಥ್ಯಕ್ಕೆ ಕನ್ನಡಿ ಹಿಡಿದ ಸಮಾವೇಶ. ಸಂಸ್ಥಾಪಕ ಅಧ್ಯಕ್ಷರ ಉಸ್ತುವಾರಿಯಲ್ಲೇ ನಡೆದ ಸಮಾವೇಶಕ್ಕೆ ನೆರೆದ ಜನಸಂದಣಿ ಜಯ ಕರ್ನಾಟಕದ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಕಾರ್ಯಕರ್ತರು ಜಯ ಕರ್ನಾಟಕದ ಆಶೋತ್ತರಗಳಿಗೆ ಹುಮ್ಮಸ್ಸು ತುಂಬಿದ್ದರು. ಅಲ್ಪಸಂಖ್ಯಾತರು, ಮಹಿಳೆಯರು ಸೇರಿದಂತೆ ವಿವಿಧ ಸ್ತರದ ಜನ ಸಮಾವೇಶದಲ್ಲಿ ಭಾಗಿಯಾಗಿ ಒಂದೇ ಕುಲ, ಒಂದೇ ದೈವ, ಒಂದೇ ನಾಡು ಎಂಬ ಜಯ ಕರ್ನಾಟಕದ ಧ್ಯೇಯಕ್ಕೆ ಧ್ವನಿಯಾದರು. ಸಹಕಾರ ಸಂಘ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಸಾವಿರಾರು ಇದ್ದಾವೆ, ನಮ್ಮ ಕರ್ನಾಟಕದಲ್ಲಿನೂ ಸಾವಿರಾರು ಇದ್ದಾವೆ. ನಾಯಿ ಕೊಡೆಗಳಂತೆ ಹುಟ್ಟಿ ಕೆಲವು ಟೈಮ್ದಲ್ಲಿ ಬಿದ್ದು ಹೋಗತಕ್ಕಂಥ ಸಂಘ ಸಂಸ್ಥೆಗಳನ್ನು ನಾವೆಲ್ಲ ನೋಡಿದ್ದೀವಿ, ತಾವೆಲ್ಲರೂ ನೋಡಿದ್ದೀರಿ. ಆದರೆ ಈ ಜಯ ಕರ್ನಾಟಕ ಅಂಥದ್ದಲ್ಲ. ಅದಕ್ಕೆ ಒಂದು ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳೇ ಅದಕ್ಕೆ ಸಾಕ್ಷಿ. ಸಕಲೇಶಪುರದಲ್ಲಿ ಹಮ್ಮಿಕೊಂಡಿದ್ದ ಜಯ ಕರ್ನಾಟಕ ಸಮಾವೇಶ
ಸಂಘಟನೆಯ ಮತ್ತೊಂದು ಮೈಲಿಗಲ್ಲು. ಕಾಫಿ ನಾಡಿನಲ್ಲಿ ನಡೆದ ಈ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡು ಮಲೆನಾಡಿನಲ್ಲೂ ಜಯ ಕರ್ನಾಟಕದ ಬಲ ಪ್ರದರ್ಶಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು, ಗಣ್ಯರು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂಘಟನೆಗೆ ಮತ್ತಷ್ಟು ನೈತಿಕ ಬಲ ತುಂಬಿದ್ದರು. ನನಗೆ ನಿಮ್ಮ ಮನೆ ಮನೆಗೆ ಬಂದು ಮಾತಾಡಬೇಕು ಅಂತ ಆಸೆ. ಆದ್ರೆ ನನಗೆ ನಿಮ್ಮ ಮನೆ ಮನೆಗೆ ಬರೋಕ್ಕಾಗ್ತಾ ಇಲ್ಲ. ಇದು ನನ್ನ 3ನೇ ಫಂಕ್ಷನ್ಗೆ ನಾನು ಯಾವ ಫಂಕ್ಷನ್ಗಳಿಗೂ ಹೋಗುದಿಲ್ಲ, ಎಲ್ಲಿಯೂ ಭಾಷಣ ಮಾಡೋದಿಲ್ಲ. ಭಾಷಣ ಕೇಳೋದಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ನನಗೆ ಖಾಲಿ ಆಸೆ ತೋರಿಸೋದು, ನಾವು ಈ ತರ ಮಾಡ್ತೇವೆ ಅಂತ ಹೇಳೋದು, ಆಮೇಲೆ ಓಟ್ ತಗೊಂಡ ಮೇಲೆ ಇನ್ನು 5 ವರ್ಷ ಕಳೆದು ಬರೋದು. ಯಾವ ಕೆಲಸಗಳು ಆಗುವುದಿಲ್ಲ. ಕನ್ನಡಿಗರ ಕರ್ನಾಟಕದ ಭವಿಷ್ಯ ಅದು ಜಯ ಕರ್ನಾಟಕ. ಅದ್ರ ಪರವಾಗಿ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಲಿಗ್ರಾಮ ಶಿರೂರು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಶಾಖಾ ಉದ್ಘಾಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದ ಜಯ ಕರ್ನಾಟಕದ ಅಭೂತಪೂರ್ವ ಕಾರ್ಯಕ್ರಮಗಳಲ್ಲಿ ಒಂದು. ನಾಡು ನುಡಿಯ ರಕ್ಷಣೆಗೆ ಜಯ ಕರ್ನಾಟಕ ಎಷ್ಟು ಅಗತ್ಯ ಎಂಬುದನ್ನು ಈ ಸಮಾರಂಭ ಪ್ರತಿಪಾದಿಸಿತು. ಕರಾವಳಿಯಲ್ಲಿ ಕನ್ನಡಕ್ಕೆ ಧಕ್ಕೆ ಇಲ್ಲವಾದರೂ ಇತರೆ ಸಮಸ್ಯೆಗಳಿಗೆ ಜಯ ಕರ್ನಾಟಕ ಉತ್ತರವಾಗಬೇಕು ಎಂಬ ಆಶಯ ಈ ಸಮಾರಂಭದಲ್ಲಿ ಗಣ್ಯರಿಂದ ವ್ಯಕ್ತವಾಯಿತು. ನಾವೆಲ್ಲ ಎಷ್ಟು ಸಂಘಟನೆಗಳನ್ನ ಉದ್ಘಾಟನೆ ಮಾಡಿ ಇವತ್ತೆಲ್ಲ ಸಂಘಟನೆಗಳು ಮುಚ್ಚಿ ಕೌಚಿ ಬಿದ್ದಂತ ಸಂಘಟನೆಗಳು ಎಷ್ಟು ಇದೆ ನೋಡ್ತಾ ಇದ್ದೇವೆ. ಮಾತಾಡ್ಲಿಕ್ಕಿಲ್ಲ, ಉದ್ಘಾಟನೆ ಕರೀತಾರೆ, ಹೊಸ ಸಂಘಟನೆ ಆಗ್ತದೆ, ಆರಂಭ ಶೂರತ್ವ ಮಾತ್ರ ಅದರಲ್ಲಿ, ಮುಂದೆ ಇಲ್ಲ. ಇದು ಹಾಗಲ್ಲ, ಇದು ಗ್ಯಾರಂಟಿ ಸಂಘಟನೆ. ಇದಕ್ಕೆ ಸಂಘಟನೆಗೆ ಗ್ಯಾರಂಟಿ ಇದೆ, ಗ್ಯಾರಂಟಿ ಕಾರ್ಡ್ ಕೂಡ ಇದೆ. ಜಯ ಕರ್ನಾಟಕ ಇವತ್ತು ಬೇಕಾಗಿದೆ. ಯಾಕೆ ಬೇಕಾಗಿದೆ? ನಮ್ಮ ರಾಷ್ಟ್ರದಲ್ಲಿ ಹಿರಣ್ಯಕಶಿಪುಗಳಂತಹ, ಹಿರಣ್ಯಾಕ್ಷನಂತಹ ನಾನಾ ರೀತಿಯ ರಾಕ್ಷಸರೆಲ್ಲ ವಿದೇಶದಿಂದ ಹೊರಟಿದ್ದಾರೆ ನಮ್ಮ ದೇಶಕ್ಕೆ ಲಗ್ಗೆ ಇಡ್ಲಿಕ್ಕೆ. ಅದನ್ನು ನಾವು ಸುರುವಿಗೆ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾವಿರ ಮಂದಿಗಳು ಇವತ್ತು ಯುವಕರು ಜಯ ಕರ್ನಾಟಕದ ಸಂಘಟನೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯುವ ಶಕ್ತಿಯನ್ನ ಬೆಳೆಸುವಂತ ಕೆಲಸ ಕಾರ್ಯ ಶ್ರೀಯುತ ಮುತ್ತಪ್ರಿಯವರು ಇವತ್ತು ಕೈಗೂಡಿಸ್ತಾ ಇದ್ದಾರೆ. ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡ ಡಿಂಡಿಮ ನಿರಂತರ ಮೊಳಗುವಂತೆ ಜಯ ಕರ್ನಾಟಕ ಶ್ರಮಿಸುತ್ತಿದೆ. ಕನ್ನಡ ವಿರೋಧಿ ಚಟುವಟಿಕೆ ನಡೆದಾಗಲೆಲ್ಲ ಸಿಡಿದೆದ್ದು ದಿಟ್ಟತನ ಪ್ರದರ್ಶಿಸಿದೆ. ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನು ಬಡಿದೆಬ್ಬಿಸಲು ರಾಜ್ಯೋತ್ಸವ ಆಚರಣೆ ಸೇರಿದಂತೆ ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಧಾರವಾಡ ಉತ್ಸವ. ರಾಜಧಾನಿ ಬೆಂಗಳೂರಿನ ಸೀಮೆಯನ್ನು ದಾಟಿರುವ ಜಯ ಕರ್ನಾಟಕ ಉತ್ತರ ಕರ್ನಾಟಕದಲ್ಲೂ ಭದ್ರವಾಗಿ ನೆಲೆಯೂರುತ್ತಿದೆ. ಈ ಭಾಗದ ಸಮಸ್ಯೆಗಳಿಗೆ ಹೋರಾಟ ನಡೆಸುವುದರ ಜೊತೆಗೆ ಇಲ್ಲಿನ ವೈವಿಧ್ಯಮಯ ಜಾನಪದ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಸಾರುವ ಧಾರವಾಡ ಉತ್ಸವವನ್ನು ಸಹ ಆಯೋಜಿಸುತ್ತಿದೆ.